ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಇವತ್ತು ನಾಗರ ಪಂಚಮಿ ಅಂತೆ, ನಮಗೆ ಗೊತ್ತೇ ಇರಲಿಲ್ಲ ಸರಿ ಅಂತ. ಇವಾಗ ಆ ಮಗಳಿಗೆ ರವೆ ಉಂಡೆ ಮಾಡಬೇಕಂತ ಆಸೆ ಇತ್ತು. ಯೂಟ್ಯೂಬಲ್ಲಿ ನೋಡ್ಕೊಂಡು ಕೂತಿದ್ವಿ. ಸರಿ ಮಾಡಮ್ಮ ಅಂತಂದ್ಲು, ಅದಕ್ಕೆ ಇವಾಗ ಮಾಡ್ತಾ ಇದ್ದೀವಿ. ಇಲ್ಲಿ ರವೆ ಹುರ್ಕೊಳ್ತಾ ಇದ್ದೀವಿ. ಫಸ್ಟು ತುಪ್ಪ ಹಾಕ್ಬಿಟ್ಟು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಇವತ್ತು ಹಸ್ಬೆಂಡ್ ಇಲ್ಲ, ಇಲ್ಲಿ ರವೆ ಹುರಿತಾ ಇದ್ದೀನಿ. ಇಲ್ಲಿ ಗೋಡಂಬಿನ ಸ್ವಲ್ಪ ಹುರಿದ್ಬಿಟ್ಟಿಟ್ಟಿದ್ದೀನಿ ತುಪ್ಪದಲ್ಲಿ. ಅದನ್ನು ಮಾಡಬೇಕು. ನೀವೆಲ್ಲ ಏನು ಮಾಡಿದ್ರಿ? ನಾಗರ ಪಂಚಮಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ನಮಗೆ ಆಗಿಲ್ಲ, ಗೊತ್ತಾಗಿಲ್ಲ ಮಾಡಬೇಕು ಅಂತ. ಅದಕ್ಕೆ ನಾವೇನು ಮಾಡಿಲ್ಲ. ಇವಾಗ ಇದನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಮಗಳಿಗೆ ಏಲಕ್ಕಿ ಕಟ್ ಮಾಡಿಕೊಡು ಅಂತೇಳಿ ಚೆನ್ನಾಗಿ ಅದನ್ನು ಸಣ್ಣ ಮಾಡ್ತಾ ಇದ್ದಾಳೆ, ಹುತ್ತಾ ಕೂತಿದ್ದಾಳೆ. ನೀವೆಲ್ಲ ಏನು ಮಾಡಿದ್ರಿ? ಕಾಫಿ ಆಯಿತಾ ಎಲ್ಲರದ್ದು? ನಮ್ಮದೇನೂ ಆಗಿಲ್ಲ ಇನ್ನು. ರವೆ ಉಂಡೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಬೆಳಿಗ್ಗೆ, ಸರಿ ಅಂತ ಅದನ್ನೇ ಹೇಳ್ಕೊಂಡಿದ್ದಾಳೆ. ಸರಿ ಅಂತ ಪಾಪ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಿಮ್ಮದೆಲ್ಲ ಆಯಿತಾ ಕಾಫಿ ಟೀ? ಹೇಗೆ ಮಾಡಿದ್ರಿ ಎಲ್ಲರೂ ಹಬ್ಬ? ನನಗೆ ಗೊತ್ತೇ ಆಗಲಿಲ್ಲ ಹಾಫ್ ಡೇ ಆಗಿದ್ದು ನಾಗರ ಪಂಚಮಿ ಅಂತ. ನಿನ್ನೆ ನೆನಪಿತ್ತು, ಇವತ್ತು ಮರ್ತೋಗಿತ್ತು. ಸರಿ ಅಂತ ಇನ್ನೇನು ಮಾಡೋದು, ಊಟನೇ ಆಗಿತ್ತು, ಏನು ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಇದ್ವಿ. ನಿಮ್ಮದೆಲ್ಲ ಆಯಿತಾ? ಹುರಿತಾ ಇದ್ದೀವಿ. ಇದು ರವೆನ ಹಾಕಿದ್ದೀನಿ, ತುಪ್ಪ ಹಾಕಿದ್ದೀನಿ ಅಷ್ಟೇ. ಹುರಿತಾ ಇದ್ದೀನಿ ನೋಡಿ. ಈ ಥರ ತುಪ್ಪ ಹಾಕ್ಕೊಂಡು 1-2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಒಂದು ದೊಡ್ಡ ಲೋಟದಲ್ಲಿ, ಈ ಲೋಟದಲ್ಲಿ ರವೆ ತೊಗೊಂಡಿದ್ದೀನಿ 1 ಲೋಟ. ಸರಿ ಅಂತ ಇವಾಗ ಸ್ವಲ್ಪ ಹುರಿತಾ ಇದ್ದೀನಿ ಲೈಟಾಗಿ. ನೋಡಬೇಕು ಹೇಗೆ ಬರುತ್ತೆ ಅಂತ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಯಾವತ್ತೂ ಮಾಡಿಲ್ಲ. ನೋಡೋಣ, ಎಲ್ಲರಿಗೂ ತೋರಿಸ್ತೀನಿ ಹೇಗೆ ಬಂತು. ಯಾವತ್ತೂ ಏನೂ ಮಾಡಲ್ಲ ಹೆಚ್ಚಾಗಿ. ಇವ್ನು ನೋಡಿ ಇಲ್ಲಿ ಬಂದು ಏನದು ಏಲಕ್ಕಿನ ಪುಡಿ ಮಾಡಿ ಅದಕ್ಕೆ ಇವ್ಳಿಗಿಷ್ಟ ಅಂತೆ. ಸರಿ ಮಾಡಿಕೊಡೋಣ. ಯಾವತ್ತೂ ಏನು ಮಾಡಲ್ಲ ನಾವು ಸ್ವೀಟ್ಸು, ತುಂಬ ಕಡಿಮೆ ಮನೇಲಿ ಮಾಡೋದು. ಸರಿ ಅಂತ ಇಲ್ಲಿ ನೋಡಿ ಹೇಳಿದೆ ಎಲ್ಲ ಪ್ರೋಗ್ರಾಮ್ ಇವತ್ತು ತಿನ್ನೋ ಆಸೆ. ಅದಕ್ಕೆ ಸರಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ಮಾಡಿಬಿಟ್ಟೆ. ಇವಾಗ ಹುರಿತಾ ಇದ್ದೀನಿ, 1-2 ನಿಮಿಷ ಆಗಬೇಕು, ಸ್ವಲ್ಪ ಸ್ಮೆಲ್ ಬರಲಿ ಅಂತ. ಅದಕ್ಕೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಆದಮೇಲೆ ಇನ್ನು ಸಕ್ಕರೆ ಒಂದು ಪುಡಿ ಮಾಡ್ಕೋಬೇಕು ಅಷ್ಟೇ. ಸ್ವಲ್ಪ ಇನ್ನೇನೊಂದು ಹಾಲೊಂದು ಬಿಸಿ ಮಾಡಿಕೊಂಡ್ರೆ ಆಯಿತು. ಮತ್ತೆ ನೋಡೋಣ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ಅಮ್ಮ ಸಕ್ಕರೆ ಹಾಕ್ತಿದ್ದಾಳೆ ಮಿಕ್ಸಿ ಮಾಡಿ ಪೌಡ್ರು ಮಾಡೋಕ್ಕೆ. ಸ್ವೀಟ್ ಮಾಡ್ತಾ ಇದ್ದಾಳೆ ಇವತ್ತು. ಇವಾಗ ಅಮ್ಮ ಪುಡಿ ಮಾಡಿದ್ಲು. ಕುಡಿಲಿ 1 ನಿಮಿಷ. ಕೈ ಇವಾಗ ಇಲ್ಲಿ 1 ಲೋಟ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಇನ್ನು ಹಾಲು ಬಿಸಿ ಮಾಡ್ಕೋಬೇಕು. ನೋಡೋಣ ಎಷ್ಟಾಗುತ್ತೆ. 1 ಲೋಟಕ್ಕೆ 3/4 ಲೋಟ ಹಾಕಿದ್ದೀನಿ ರವೆ. ನೋಡಬೇಕು ಏಲಕ್ಕಿ ಪುಡಿಯಲ್ಲಿ ನೋಡಿ ಈ ಥರ ಬಂತು ಕೊನೆಗೆ. ಕರೆಕ್ಟಾಗಿದೆ. ಹಾಲು ಸ್ವಲ್ಪ ಜಾಸ್ತಿ ಆಯಿತು. ಸರಿ, ಏನು ಮಾಡೋಕ್ಕಾಗಲ್ಲ, ಕರೆಕ್ಟಾಗಿ ಮಾಡಿದ್ದೀನಿ. ಟೇಸ್ಟ್ ಎಲ್ಲ ಬಂದಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಥ್ಯಾಂಕ್ ಯು. ಕಮೆಂಟ್ ಮಾಡಿ.